ಫಸ್ಟ್ ಸೆಮಿಸ್ಟರ್ PM1 ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ 1ರಲ್ಲಿ ದ್ವಿಭಾಷಿಕತೆ ಮತ್ತು ಬಹುಭಾಷಿಕತೆ. ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರತಕ್ಕಂಥ ದ್ವಿಭಾಷಿಕತೆಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ. ಇಂದು ಭಾರತದ ಸಾವಿರಾರು ಭಾಷೆಗಳಿಂದ ಕೂಡಿದ ಬಹುಭಾಷಿಕ ಸನ್ನಿವೇಶವನ್ನು ಗಣಿಸಿದರೆ ಇವುಗಳ ಮೂಲ ಭಾಷೆ ಯಾವುದು? ಹೀಗೆ ಒಂದೆರಡು ಭಾಷೆಗಳು ಒಡೆದು ಎಷ್ಟೆಲ್ಲ ಭಾಷೆಗಳಾದವು ಎಂಬಿತ್ಯಾದಿ ಪ್ರಶ್ನೆಗಳೇಳುತ್ತವೆ. ಮಾನವ ಪ್ರಪಂಚದ ಉಗಮದ ಬಳಿಕ ಸಂಜ್ಞೆಗಳ ಮೂಲಕ ಅವನ ಸಂಪರ್ಕಕ್ಕಾಗಿ ಭಾಷೆಯ ಉಗಮವಾಯಿತು. ಪ್ರಾಚೀನ ಕಾಲದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಲು ವಾಹನ ಸೌಕರ್ಯವಿಲ್ಲದೆ ಪರಸ್ಪರ ಸಂಪರ್ಕವು ಕಡಿಮೆಯಾಗಿತ್ತು. ಇಲ್ಲಿ ಭಾಷೆಗಳು ಸಾವಿರಾರು ಭಾಷೆಗಳಿಂದ ಕೂಡಿವೆ. ಆದರೂ ಕೂಡ ಒಂದು ಭಾಷೆಯಿಂದ ಎಲ್ಲ ಭಾಷೆಗಳನ್ನು ಒಡೆದು ಸಾವಿರಾರು ಭಾಷೆಗಳು ಪ್ರಪಂಚದಲ್ಲಿ ಉಗಮಗೊಂಡಿವೆ ಎಂದು ಹೇಳಬಹುದು. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಗುಂಪು ಒಟ್ಟಿಗೆ ಬಾಳುತ್ತಿತ್ತು. ಹೀಗೆ ಹಲವಾರು ಗುಂಪುಗಳು ವಾಸಿಸುತ್ತಿದ್ದವು. ಒಂದು ಗುಂಪಿನೊಂದಿಗೆ ಇನ್ನೊಂದು ಗುಂಪಿನ ಸಂಪರ್ಕ ಕಡಿಮೆ ಇತ್ತು. ಆದರೆ ಒಂದೇ ಗುಂಪಿನಲ್ಲಿಯೇ ಸಂಪರ್ಕ ಮಾಧ್ಯಮವಾಗಿ ಒಂದು ಭಾಷೆಯಾದರೂ ಬೇಕಲ್ಲವೇ? ಈ ರೀತಿ ಗುಂಪಿನಲ್ಲಿ ಭಾಷೆ ಇತ್ತು. ಆಗ ಈ ಎಲ್ಲ ಗುಂಪುಗಳ ಭಾಷೆಯು ಭೇದವಿಲ್ಲದೆ ಒಂದೇ ಆಗಿತ್ತು. ಆಗ ಉಪಭಾಷೆಗಳು ಹುಟ್ಟಿರಲಿಲ್ಲ. ಹೀಗೆ ಒಂದೇ ಭಾಷೆ ಉಪಯೋಗಿಸುವ ಇವರನ್ನು ಏಕಭಾಷಿಗಳೆಂದು ಕರೆಯಲಾಗುತ್ತದೆ. ಇಲ್ಲಿ ಒಂದು ಗುಂಪು ಒಟ್ಟಿಗೆ ಬಾಳಿ ಹಲವಾರು ಗುಂಪುಗಳಾಗಿ ವಾಸವಾಗ್ತಿತ್ತು. ಅಲ್ಲಿ ಕೂಡ ಒಂದು ಗುಂಪು ಇನ್ನೊಂದು ಗುಂಪಿನ ಜೊತೆಯಲ್ಲಿ ಸಂಪರ್ಕ ಕಡಿಮೆ ಆಗ್ತಿತ್ತು. ಆದರೂ ಕೂಡ ಸಂಪರ್ಕ ಕಡಿಮೆ ಆದರೂ ಅವರ ಭಾಷೆಯ ಒಂದು ಗುಂಪಿನ ಭಾಷೆ ಒಂದೇ ರೀತಿಯಲ್ಲಾಗಿತ್ತು. ಅದಕ್ಕೋಸ್ಕರ ಆಗ ಉಪಭಾಷೆಗಳು ಹುಟ್ಟಿರಲಿಲ್ಲ. ಒಂದೇ ಭಾಷೆ ಇತ್ತು, ಆದರೆ ಗುಂಪುಗಳು ಬೇರೆ ಆದರೂ ಭಾಷೆ ಕೂಡ ಏಕಭಾಷಿಗಳೆಂದು ಕರೆಯಲಾಗುತ್ತದೆ ಇಂಥವರನ್ನು. ಕ್ರಮೇಣ ಸಮಾಜ ಬೆಳೆಯುತ್ತಾ ಸಾಗಿತ್ತು. ಜನಸಂಖ್ಯೆ ಬೆಳೆಯುತ್ತಾ ಸಮಾಜ ಬೆಳೆದು ಹೆಚ್ಚು ಹೆಚ್ಚು ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಈ ಪ್ರದೇಶಗಳ ನಡುವೆ ಅಂತರ ಬೆಳೆಯಿತು. ಮಾನವ ನಡುವಿನ ಸಾಮಾಜಿಕ ಸಾಂಸ್ಕೃತಿಕ ಸಂಪರ್ಕವು ಕಡಿಮೆಯಾಗಿತ್ತು. ಇದರಿಂದ ಭಾಷೆಗಳಲ್ಲಿಯೂ ಅಂತರ ಕಡಿಮೆಯಾಯಿತು. ಪ್ರಾರಂಭದಲ್ಲಿ ಉಪಭಾಷೆಗಳಾಗಿ ಹಲವಾರು ಉಪಭಾಷೆಗಳು ಸ್ವತಂತ್ರ ಭಾಷೆಗಳು ಆದವು. ಇಂತಹ ಸನ್ನಿವೇಶ ಎಲ್ಲ ಭಾಷಾ ಗುಂಪುಗಳಲ್ಲಿಯೂ ಕಾಣಬಹುದು. ಇಂದಿನ ಯಾವುದೇ ಭಾಷೆಯ ಮೂಲ ಹಾಡು ಹುಡುಕುತ್ತಾ ಹೋದರೆ ಮೂಲವಾದ ಒಂದು ಭಾಷೆಯಿಂದ ಆ ಭಾಷೆ ಕಾಲಾನುಕ್ರಮದಲ್ಲಿ ಒಡಕು ಉಂಟಾಗಿರುವುದು ವೇದ್ಯವಾಗುತ್ತದೆ. ಈ ರೀತಿಯಾಗಿ ಕ್ರಮೇಣವಾಗಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಬೆಳೆಯುತ್ತಾ ಹಾಗೆ ಸಮಾಜವು ಕೂಡ ಬೆಳೆಯುತ್ತಾ ಪ್ರದೇಶ ಕೂಡ ಬೆಳೆಯುತ್ತಾ ಮಾನವನಲ್ಲಿರ್ತಕ್ಕಂಥ ಸಮಾಜ ಸಾಂಸ್ಕೃತಿಕ ಹೀಗೆ ಬೇರೆ ಬೇರೆಯಲ್ಲಿರ್ತಕ್ಕಂಥ ಸಂಸ್ಕೃತಿ ಇಂಥವೆಲ್ಲ ಬೆಳೆದು ಇಂಥ ಒಂದು ಭಾಷೆಯ ಒಂದು ಅಂತರ ಕೂಡ ಕಡಿಮೆಯಾಗಿದೆ ಎಂದು ಹೇಳಬಹುದು. ಮುಂದೆ ಸಮಾಜ ಬೆಳೆದರೂ ಸಂಪರ್ಕ ಸಾಧನಗಳ ಮೂಲಕ ಸಮೂಹ ಮಾಧ್ಯಮಗಳ ಮೂಲಕ ಸಮಾಜ ಹತ್ತಿರವಾಯಿತು. ಆಗ ಸಮಾಜವಾಗಿ ಒಂದು ಭಾಷೆಯ ಮೇಲೆ ಇನ್ನೊಂದು ಭಾಷೆ ಪ್ರಭಾವ ಬೀರಿತು. ಹೀಗೆ ಎರಡು ಭಾಷೆ ಬಳಸುವ ಸನ್ನಿವೇಶ ಉಂಟಾಯಿತು. ಹೀಗೆ ವ್ಯಕ್ತಿಗಳು ಎರಡೂ ಭಾಷೆ ಬಳಸಿದರೆ ಅವನನ್ನು ದ್ವಿಭಾಷಿಕನೆಂದು ಕರೆಯಲಾಗುತ್ತದೆ. ಇಲ್ಲಿ ವ್ಯಕ್ತಿ ಸಮಾಜದಲ್ಲಿ ಅವನು ಹಲವಾರು ಸಂಪರ್ಕಗಳ ಮೂಲಕ ಸಮೂಹ ಮಾಧ್ಯಮವನ್ನು ಉಪಯೋಗಿಸಿಕೊಂಡು ಏನಾಗುತ್ತಾನೆ, ಸಮಾಜ ಅವನಿಗೆ ತುಂಬ ಹತ್ತಿರವಾಗಿದೆ. ಅವನು ಸಮೂಹ ಮಾಧ್ಯಮಗಳಿಂದ ಅವನು ಎಲ್ಲವನ್ನು ನೋಡಬಹುದು ಅಥವಾ ಎಲ್ಲ ಮಾಹಿತಿಯನ್ನು ಕಲ್ಪಿಸಿಕೊಳ್ಳಬಹುದು ಅಥವಾ ಅದನ್ನು ಸುಲಭ ರೀತಿಯಲ್ಲಿ ಪಡೆದುಕೊಳ್ಳುತ್ತಾನೆ. ಇನ್ನೊಂದು ಭಾಷಾ ಪ್ರಭಾವ ಏನಪ್ಪ ಅಂದರೆ ಎರಡು ಭಾಷೆ ಬಳಕೆಯ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಒಂದು ಪರಿಣಾಮ ವ್ಯಕ್ತಿಯ ಎರಡು ಭಾಷೆ ಬಳಸಿದರೆ ಅವನನ್ನು ದ್ವಿಭಾಷಿಕ ಎಂದು ಕರೀತಾರೆ. ಆದರೆ ಅವನ ಆಡು ಭಾಷೆ ಕೂಡ ಬೇರೆಯಾಗಿದೆ. ಆದರೆ ಹೊರಗಡೆ ಅವನು ಆಡ್ತಕ್ಕಂಥ ಒಂದು ಭಾಷೆ ಬೇರೆ ರೀತಿಯಲ್ಲಿ ಅವನಿಗೆ ದ್ವಿಭಾಷಿಕನೆಂದು ಕರೆಯಲಾಗುತ್ತದೆ. ಹಿಂದೆ ಜಗತ್ತಿನಲ್ಲಿ ಭಾರತ ಕಂಡಷ್ಟು ಅನುಭವಿಸಿದಷ್ಟು ಪರಕೀಯರ ದಾಳಿಗಳನ್ನು ಯಾವ ದೇಶವೂ ಕಂಡಿಲ್ಲ. ಇಂತಹ ದಾಳಿಗಳಾದ ಆಯಾ ಪ್ರದೇಶವನ್ನು ಗೆದ್ದ ಬಳಿಕ ರಾಜ್ಯ ಸ್ಥಾಪನೆ ಮಾಡಿದ ಪರಕೀಯ ಗುಂಪು ತನ್ನ ಭಾಷೆಯನ್ನು ಬಲಾತ್ಕಾರವಾಗಿ ಪ್ರಜೆಗಳ ಮೇಲೆ ಹೇರುತ್ತದೆ. ಆಗಲೂ ತಮ್ಮದಲ್ಲದ ಅನ್ಯ ಭಾಷೆಯೊಂದನ್ನು ಕಲಿಯುವ ಅನಿವಾರ್ಯತೆ ಆ ಪ್ರದೇಶದಲ್ಲಿ ಉಂಟಾಗಿ ಮತ್ತು ದ್ವಿಭಾಷಿಕತೆಗೆ ಕಾರಣವಾಗುತ್ತದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಇಂಗ್ಲಿಷ್, ಅರಬ್ಬರ ದಾಳಿಯಿಂದ ಉರ್ದು ಇತ್ಯಾದಿ ಭಾಷೆಗಳ ಪ್ರಭಾವ ಬೀರುವುದನ್ನು ಇಲ್ಲಿ ಸ್ಮರಿಸಬಹುದು. ನಮ್ಮ ಭಾರತ ದೇಶದಲ್ಲಿ
ಒಂದು ವೇಳೆ ಆಂಗ್ಲರು ಬರಲಿಲ್ಲ ಅಥವಾ ಬ್ರಿಟಿಷರು ಬರಲಿಲ್ಲ ಮತ್ತು ಅರಬ್ಬರು ಬರಲಿಲ್ಲ ಅಂದರೆ ಇಲ್ಲಿ ಹಿಂದಿ ಮತ್ತು ಉರ್ದು ಮತ್ತು ಇಂಗ್ಲೀಷ್ ಭಾಷೆಯ ಒಂದು ವರ್ಣನೆ ಇರೋಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಅವರ ಒಂದು ದೇಶದ ಬ್ರಿಟಿಷ್ ಆಳ್ವಿಕೆ ಮತ್ತು ಇಲ್ಲಿ ಅರಬ್ಬರ ದಾಳಿಯ ಒಂದು ಪ್ರಭಾವದ ಮೇರೆಗೆ ಈ ಒಂದು ಭಾಷೆಯನ್ನು ನಾವು ಇರುವುದನ್ನು ಸ್ಮರಿಸಬಹುದು. ಏಕಭಾಷೆಯ ಸಮಾಜ ಜಗತ್ತಿನಲ್ಲಿ ಕಂಡುಬರುವುದು ಇಲ್ಲವೇ ಇಲ್ಲ ಎಂದು ಹೇಳಬಹುದು. ನಮ್ಮ ಒಂದು ಸಮಾಜದಲ್ಲಿ ಹಲವಾರು ಭಾಷೆಗಳಿಗೆ ಒಂದೇ ಭಾಷೆ ಎಂದು ನಾವು ಹೇಳೋಕ್ಕೆ ಸಾಧ್ಯವಿಲ್ಲ. ಹಾಗೆ ಆದಿವಾಸಿಗಳಲ್ಲಿ ಸಿಗಬಹುದು. ಇನ್ನೊಬ್ಬರ ಸಂಪರ್ಕ ಸಮರ್ಥ ಇಲ್ಲದೆ ನಾಗರಿಕ ಪ್ರದೇಶದಿಂದ ದೂರವಾಗಿರುವ ಜನಾಂಗ ಏಕಭಾಷೀಯವಾಗಿರುವುದು ಸಹಜ. ಆದರೆ ಉಳಿದಂತೆ ಒಂದು ಸಮಾಜದೊಂದಿಗೆ ಇನ್ನೊಂದು ಸಮಾಜದ ಸಂಪರ್ಕವಿದ್ದೆಡೆ ಇದು ಸಾಧ್ಯವಿಲ್ಲ. ಸೊ ನಾವು ಆದಿವಾಸಿಗಳನ್ನು ನೋಡಬಹುದು. ಅವರ ಮಾತುಗಳ ಒಂದು ಪ್ರಭಾವ ಕೂಡ ಇರುವುದಿಲ್ಲ. ಅವರು ನಮ್ಮ ಒಂದು ಪ್ರದೇಶದ ಜನಾಂಗದವರೊಂದಿಗೆ ಇರಲು ಸಾಧ್ಯವಿಲ್ಲ, ಏಕೆಂದರೆ ಭಾಷೆ ಅದಕ್ಕೆ ಕಾರಣ ಎಂದು ಹೇಳಬಹುದು. ಸೊ ಹೀಗಾಗಿ ಮಾನವ ಸಮುದಾಯವು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತಮ್ಮದೇ ಆದ ಒಂದು ಭಾಷೆಯನ್ನು ಹೆಚ್ಚಾಗಿ ಬಳಸುತ್ತಿರುತ್ತಾರೆ. ಹೆಚ್ಚಾಗಿ ಇದು ಪ್ರಾದೇಶಿಕ ಭಾಷೆಯಾಗಿರುತ್ತದೆ. ಅವರು ಮಾತೃಭಾಷೆಗೂ ಅದರಲ್ಲಿ ಆ ಭಾಷೆಯನ್ನು ಹೆಚ್ಚಾಗಿ ಬಳಸುತ್ತಿರುತ್ತಾರೆ. ಉದಾಹರಣೆ, ಕರ್ನಾಟಕದಲ್ಲಿ ಹೆಚ್ಚಿನ ಜನರು ಕನ್ನಡ ಬಳಸುತ್ತಾರೆ. ಮನೆ ಭಾಷೆ ಕನ್ನಡವಾಗಿದ್ದಾಗ ಒಂದೇ ಭಾಷೆ ಹೆಚ್ಚು ಬಳಸುತ್ತಿರುತ್ತಾರೆ. ಕನ್ನಡದ ಉಪಭಾಷೆಯೂ ಅದು ಆಗಿರಬಹುದು. ಆದರೆ ಕನ್ನಡದ ಪ್ರದೇಶದಲ್ಲಿ ಇನ್ನೂ ಅನೇಕ ಅನ್ಯ ಭಾಷೆಗಳಿವೆ. ಉದಾಹರಣೆ, ಕೊಂಕಣಿ, ತುಳು, ಕೊಡವ ಇತ್ಯಾದಿ ಇಲ್ಲವೇ ಕರ್ನಾಟಕದ ಭಾಷೆಗಳೇ. ಈ ಭಾಷೆಯ ಜನರು ಬೆರೆತಿರುವ ಪ್ರದೇಶದಲ್ಲಿ ಕನ್ನಡದ ಜೊತೆ ಈ ಭಾಷೆಗಳನ್ನು ಕನ್ನಡದ ಜನ ಮಾತನಾಡುತ್ತಿರುತ್ತಾರೆ. ಇಂಥ ಪ್ರದೇಶದಲ್ಲಿ ದ್ವಿಭಾಷೀಯ ಪರಿಸ್ಥಿತಿ ಇರುವುದು ಸಾಮಾನ್ಯ. ಸೊ ಕನ್ನಡದಲ್ಲಿ ಕೂಡ ತುಂಬ ಜನರು ಕೊಂಕಣಿ, ತುಳು, ಕೊಡವ ಇತ್ಯಾದಿ ಭಾಷೆಗಳನ್ನು ಉಪಯೋಗಿಸ್ತಾರೆ. ಇಂತಹ ಒಂದು ಜನರ ಒಂದು ಕನ್ನಡದ ಜೊತೆ ಈ ಭಾಷೆಗಳನ್ನು ಕೂಡ ಆಡುತ್ತಾರೆ. ರಾಷ್ಟ್ರ ಮಟ್ಟದಲ್ಲಿಯೂ ಇಂಥ ಸನ್ನಿವೇಶಗಳು ಕಂಡುಬರುತ್ತವೆ. ಬೆಲ್ಜಿಯಂನಲ್ಲಿ ಮುಖ್ಯವಾಗಿ 2 ಭಾಷೆಗಳಿವೆ, ಡಚ್ ಹಾಗೂ ಫ್ರೆಂಚ್ ಭಾಷೆಗಳು. ಡಚ್ ಭಾಷೆ ಮಾತನಾಡುವ ಜನ 59% ಇದ್ದರೆ ಫ್ರೆಂಚ್ ಮಾತನಾಡುವ ಜನ 41% ಇದ್ದಾರೆ. ಈ ರೀತಿ ಬೆಲ್ಜಿಯಂ ದ್ವಿಭಾಷೆಯ ಪರಿಸ್ಥಿತಿಯನ್ನು ಹೊಂದಿದೆ. ಆಡಳಿತಾತ್ಮಕವಾಗಿಯೂ ಇವೆರಡರಲ್ಲಿ ಯಾವ ಭಾಷೆಯ ಪ್ರಾದೇಶಿಕ ಭಾಷೆ ರಾಷ್ಟ್ರ ಭಾಷೆಯಾಗಬೇಕೆಂದು ಸಮಸ್ಯೆಯುಂಟಾಗಿ ಬಳಿಕ ಇದು ಬಗೆಹರಿಯದೆ 2 ಭಾಷೆಗಳು ವ್ಯಕ್ತಿಯೊಬ್ಬನ ದ್ವಿಭಾಷೆಯನ್ನಾಗಲು ಕಾರಣಗಳು. ಹಲವಾರು ಮುಖ್ಯ ಕಾರಣಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು ನಾವು. ನಿತ್ಯ ಜೀವನದಲ್ಲಿ ಬೇರೆ ಬೇರೆ ಭಾಷಾ ಸನ್ನಿವೇಶಗಳಿಗೆ ಸೇರಿದ ವ್ಯಕ್ತಿಯೊಂದಿಗೆ ಸಂಪರ್ಕ. ಸೊ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ನಾವು ಸಂಪರ್ಕವನ್ನು ಹೊಂದುತ್ತೀವಿ. ವಲಸೆಯಾಗಿ ಬೇರೆ ಸ್ಥಳಗಳಿಗೆ ಹೋಗಿ ನೆಲೆಸಿ ಅಲ್ಲಿ ಅನ್ಯ ಭಾಷಾ ಪರಿಸರಾತ್ಮಕ ಆ ಭಾಷೆ ಕಲಿಯುವುದು. ಬೇರೆ ದೇಶಕ್ಕೆ ಹೋದಾಗ ಬೇರೆ ಬೇರೆಯಾಗಿ ಅವರಂತೆ ಮಾತನಾಡಲು ಪ್ರಯತ್ನವಾಗುತ್ತದೆ. ಸೊ ಆರ್ಥಿಕ ವ್ಯಾಪಾರದ ಒಂದು ವಹಿವಾಟುಗಳಲ್ಲಿ ಬೇರೊಂದು ಭಾಷೆ ಪ್ರದೇಶದೊಂದಿಗೆ ವ್ಯಕ್ತಿಗಳು ಹೊಂದಿರುವುದು. ಸೊ ಸಾಮಾಜಿಕವಾಗಿ ಇನ್ನೊಂದು ಭಾಷಾ ಪ್ರದೇಶದೊಡನೆ ಸಂಪರ್ಕ ಹೊಂದಿದಾಗ ನಮ್ಮ ಭಾಷೆ ದ್ವಿತೀಯ ಭಾಷೆಯಾಗುತ್ತದೆ. ರಾಜಕೀಯವಾಗಿ ಅನ್ಯ ಭಾಷಾ ಪ್ರದೇಶಗಳನ್ನು ತಮ್ಮ ಕಾರ್ಯಕ್ಷೇತ್ರನಾಗಿಸಿಕೊಂಡಿರುವುದು ಅಥವಾ ರಾಜಕೀಯ ಒಂದು ಕೆಲಸವನ್ನು ಮಾಡುತ್ತಿರುವಾಗ ನಾವು ಬೇರೆ ದೇಶಕ್ಕೆ ಹೋಗುತ್ತೇವೆ. ಒಂದು ಧಾರ್ಮಿಕವಾಗಿ ಅನ್ಯ ಭಾಷಾ ಪ್ರದೇಶದ ಆಶ್ರಮಗಳೊಂದಿಗೆ ನಿಕಟ ಸಂಪರ್ಕ ಚಟುವಟಿಕೆ ಇರಿಸಿಕೊಂಡಿರುವುದು. ಐ ಹೋಪ್ ನಿಮ್ಮೆಲ್ಲರಿಗೂ ದ್ವಿಭಾಷಿಕತೆ ಮತ್ತು ಬಹುಭಾಷಿಕತೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದಗಳು.